ಓಕೆ, ಈಗ ಬರ್ತಾ ಇರೋದು ಅಪ್ಡೇಟ್ಸ್. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಬೆಂಗಳೂರಿನ HAL ವ್ಯಾಪ್ತಿಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಇವಾಗ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದರಿಂದ ಕೊನೆ ಉಸಿರೆಳೆದಿದ್ದಾರೆ ಅನ್ನೋ ಅಪ್ಡೇಟ್ ಸಿಗ್ತಾ ಇದೆ. HAL ಭಾಗದ ಮಣಿಪಾಲ್ ಆಸ್ಪತ್ರೆಗೆ ಅವರನ್ನ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿತ್ತು. ಕಳೆದ 4 ದಿನಗಳಿಂದಲೂ ಕೂಡ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ರು ಚೆನ್ನಮ್ಮ ಅವರು. ಬಟ್ ಇವತ್ತು ಈಗಷ್ಟೇ ಮಾಜಿ ಪ್ರಧಾನಿ ದೇವೇಗೌಡರ ಪ್ರಧಾನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇವತ್ತು ಬೆಳಗ್ಗೆಯೂ ಕೂಡ ಮಣಿಪಾಲ್ ಆಸ್ಪತ್ರೆಯ ಮುಖ್ಯ ವೈದ್ಯರು ಮಾತನಾಡ್ತಾ ವೆಂಟಿಲೇಟರ್ ಅಗತ್ಯ ಇಲ್ಲ, ನಾರ್ಮಲ್ ಆಗಿ ಉಸಿರಾಡ್ತಾ ಇದ್ದಾರೆ, ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ, ಹಾಗಂತ ಔಟ್ ಆಫ್ ಡೇಂಜರ್ ಅಂತಲೂ ಹೇಳೋದಕ್ಕಾಗೋದಿಲ್ಲ. ವಯೋಸಹಜ ಕಾಯಿಲೆಗಳಿರೋದ್ರಿಂದಾಗಿ 20 ವರ್ಷದ ವ್ಯಕ್ತಿಗಳು ಆ ಟ್ರೀಟ್ಮೆಂಟ್ನ ತಡ್ಕೊಳ್ಳೋದಕ್ಕೂ 80 ವರ್ಷದ ವ್ಯಕ್ತಿಗಳು ಆ ಟ್ರೀಟ್ಮೆಂಟ್ನ ಪಡ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಸೊ ಹಾಗಾಗಿ ಸ್ಪಂದಿಸ್ತಾ ಇದ್ದಾರೆ ಆ ಟ್ರೀಟ್ಮೆಂಟ್ಗೆ. ಬಟ್ ಏನು ಹೇಳೋದಕ್ಕೆ ಬರೋದಿಲ್ಲ, ಈಗಷ್ಟೇ ಸಮಯಾವಕಾಶ ಬೇಕು ಅಂತ ಹೇಳ್ತಾ ಇದ್ದಾರೆ. ತೀವ್ರ ಉಸಿರಾಟದ ಸಮಸ್ಯೆ ಇತ್ತು. ಮೊನ್ನೆ 4 ದಿನದಿಂದಲೂ ಕೂಡ ಅವರನ್ನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ಗಾಗಿ ಅಡ್ಮಿಟ್ ಮಾಡಲಾಗಿತ್ತು. ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಸರಿ ಹೋಗ್ತಾರೆ, ನಾಳೆ ಅಷ್ಟೊತ್ತಿಗೆಲ್ಲ ಅವರನ್ನು ಮನೆಗೆ ಕರ್ಕೊಂಡು ಹೋಗಬಹುದು ಅಂತ ಮಾತುಕತೆಗಳು ಕೂಡ ಆಗ್ತಾ ಇದ್ವು. ಮೊನ್ನೆಗೂ ಕೂಡ ಅಷ್ಟೇ HD ದೇವೇಗೌಡರ ಕುಟುಂಬಸ್ಥರೆಲ್ಲರೂ ಇದ್ದರು. HD ಕುಮಾರಸ್ವಾಮಿ ಅವರು, ಅನಿತಾ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ರೇವಣ್ಣ ಅವರ ಪತ್ನಿ ಎಲ್ಲರೂ ಆಸ್ಪತ್ರೆಯಲ್ಲೇ ಇದ್ದರು. R ಅಶೋಕ್ ಕೂಡ ಭೇಟಿ ಕೊಟ್ಟಿದ್ದರು. ರಾಜಕೀಯ ಗಣ್ಯರೆಲ್ಲರೂ ಕೂಡ ಭೇಟಿ ಕೊಟ್ಟು ಆರೋಗ್ಯ ವಿಚಾರಿಸಿದರು, ಚೆನ್ನಮ್ಮ ಅವರ ಆರೋಗ್ಯ ವಿಚಾರಿಸಿದರು. ಆದರೆ ಬೆಳಗ್ಗೆನೂ ಕೂಡ ಚೆನ್ನಾಗಿದ್ದರು, ವೆಂಟಿಲೇಟರ್ ತೆಗೆದು ನಾರ್ಮಲ್ ಆಗಿ ಉಸಿರಾಡ್ತಾ ಇದ್ರು. ಉಸಿರಾಟದಲ್ಲಿ ಏನು ಸಮಸ್ಯೆ ಆಗಿರಲಿಲ್ಲ. ಇವತ್ತು ಬೆಳಗ್ಗೆ ನಾನು ಹೇಳ್ತಾ ಇರೋದು. ಬಟ್ 4 ದಿನದಿಂದಲೂ ಕೂಡ ಉಸಿರಾಟದ ಸಮಸ್ಯೆ ಅವ್ರಿಗಿತ್ತು. ತೀವ್ರ ನಿಗಾ ಘಟಕ ಅಂದರೆ ICUನಲ್ಲೂ ಕೂಡ ಅವರನ್ನು ಚಿಕಿತ್ಸೆಗಾಗಿ ಒಳಪಡಿಸಲಾಗಿತ್ತು. ಬಟ್ ಈಗ ಬರ್ತಾ ಇರುವಂಥ ಸುದ್ದಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ ಅಂತ. ಚೆನ್ನಮ್ಮ ಅವರು ನಿಮಗೆ ಅವರು ರಾಜಕೀಯದಿಂದ ದೂರ ಬಿಡಿ, ಬಟ್ HD ದೇವೇಗೌಡರಿಗೆ ಹೆಗಲಿಗೆ ಹೆಗಲಾಗಿದ್ದವರು ಅವರು. ಹೇಳ್ತಾರಲ್ಲ, ಒಂದು ನಾಣ್ಣುಡಿಗಿದೆ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬರು ಮಹಿಳೆ ಇರ್ತಾರೆ ಅಂತ. ಹಾಗೆ ಒಬ್ಬ ಯಶಸ್ವಿ, ಈ ನಾಡು ಕಂಡ, ಈ ದೇಶ ಕಂಡ ಮಾಜಿ ಪ್ರಧಾನಿಗಳ ಯಶಸ್ಸಿನ ಹಿಂದೆ ಚೆನ್ನಮ್ಮ ಅವರ ಸಹಕಾರ, ಬೆಂಬಲ, ಪ್ರೋತ್ಸಾಹ ಎಲ್ಲವೂ ಕೂಡ ಇತ್ತು. ಮೂಲತಃ HD ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಮೂಲತಃ ಹಾಸನದವರು. ಈಗಲೂ ಕೂಡ ಅಂದರೆ 1937ರಲ್ಲಿ ಇವರು ಜನಿಸಿದ್ದು ಅಂತ ಹೇಳಲಾಗ್ತಾ ಇದೆ. ಸೊ ಸರಿಸುಮಾರು ಇಲ್ಲಿಗೆ 85ರಿಂದ 89 ವರ್ಷಗಳು ಅಂತ ಹೇಳಲಾಗ್ತಾ ಇದೆ. ಬಟ್ ಇವಾಗ ಚಿಕಿತ್ಸೆ ಸ್ಪಂದಿಸದೆ ಈ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಚೆನ್ನಮ್ಮ ಅವರು ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯವರು ಮೂಲತಃ. HD ದೇವೇಗೌಡರನ್ನ ವರಿಸಿದ್ದು ಚೆನ್ನಮ್ಮ ಅವರು 1954ರಲ್ಲಿ ದೇವೇಗೌಡರೊಂದಿಗೆ ಹಸೆಮಣೆ ಏರುತ್ತಾರೆ ಚೆನ್ನಮ್ಮ ಅವರು. ಇವರಿಗೆ ರೇವಣ್ಣ ಮತ್ತು ಕುಮಾರಸ್ವಾಮಿ ಸೇರಿದಂತೆ 4 ಜನ ಗಂಡು ಮತ್ತು 2 ಹೆಣ್ಣುಮಕ್ಕಳಿದ್ದಾರೆ ಅವ್ರಿಗೆ. ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ನಂತರ ಚೆನ್ನಮ್ಮನವರನ್ನು HD ದೇವೇಗೌಡರು ವರಿಸಿದರು. ಹೇಳ್ತೀನಿ, ಆ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ, ಅಪ್ಡೇಟ್ಸ್ ಹೇಳ್ಬಿಡ್ತೀನಿ. HD ಕುಮಾರಸ್ವಾಮಿ ಅವರು ಇವಾಗ ಆಸ್ಪತ್ರೆಗೆ ಆಗಮಿಸಿದ್ದಾರೆ, ಮಣಿಪಾಲ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ವಿಷಯ ಗೊತ್ತಾಗ್ತಾ ಇದ್ದಂತೆ ನಾನು ಹೇಳಿದ್ನಲ್ಲ, 89 ವರ್ಷ ಅವರಿಗೆ. 1937ರಲ್ಲಿ ಅವರು ಜನಿಸಿದ್ದು ಅಂತ ಹೇಳಲಾಗ್ತಾ ಇದೆ. ಮೂಲತಃ ಒಂದು ಆರ್ಟಿಕಲ್ನ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಅವರನ್ನ ವಿಚಾರ ಗೊತ್ತಾಗ್ತಾ ಇದ್ದಂತೆ ಇವಾಗ HD ಕುಮಾರಸ್ವಾಮಿ ಅವರು ಪುತ್ರ, ಚೆನ್ನಮ್ಮ ಅವರ ಪುತ್ರ HD ಕುಮಾರಸ್ವಾಮಿ ಅವರು ಮಣಿಪಾಲ್ ಆಸ್ಪತ್ರೆಗೆ ಧಾವಿಸಿದ್ದಾರೆ. ಸಾವಿರದ 1937ರಲ್ಲಿ ಜನಿಸಿದ್ದು ಚೆನ್ನಮ್ಮ ಅವರು. 89 ವರ್ಷ ವಯಸ್ಸಾಗಿತ್ತು ಅವರಿಗೆ. ಸೊ 89 ವರ್ಷ ಅಂತಂದರೆ ವಯೋಸಹಜ ಕಾಯಿಲೆಗಳು ಇದ್ದೇ ಇರುತ್ತೆ. ಲಾಸ್ಟ್ ಟೈಮ್ ಕೂಡ ಅಂದರೆ ಲಾಸ್ಟ್ ಇಯರ್ ಕೂಡ ಇದೇ ರೀತಿಯಾಗಿ ಚಿಕಿತ್ಸೆಗೆ ಒಳಗಾಗಿದ್ರು. ಯಶಸ್ವಿ ಚಿಕಿತ್ಸೆ ಆಗಿತ್ತು. ಅದಾದ ಮೇಲೆ ಈ ಕಳೆದ 4-5 ದಿನಗಳಿಂದಲೂ ಉಸಿರಾಟದ ಸಮಸ್ಯೆ ಇತ್ತು ಅಂತ ಹೇಳಿ ಅವರನ್ನು ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು.
ನಾನು ಹೇಳ್ತಾ ಇದ್ದೆ, ಸ್ವಾತಂತ್ರ್ಯದ ನಂತರ ಎಚ್ ಡಿ ದೇವೇಗೌಡರು ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿರ್ತಾರೆ. ಡಿಪ್ಲೊಮಾ ಮುಗಿತಾ ಇದ್ದಂತೆ ಅವರು ಚೆನ್ನಮ್ಮ ಅವರನ್ನು ವರಿಸ್ತಾರೆ 1954ರಲ್ಲಿ. ಅದಾದಮೇಲೆ ಎಚ್ ಡಿ ದೇವೇಗೌಡರು ರಾಜಕೀಯವಾಗಿ ಕೌಟುಂಬಿಕ ಏಳು ಬೀಳು, ಈ ಸಂದರ್ಭದಲ್ಲೂ ಕೂಡ ರಾಜಕೀಯವಾಗೂ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದಾರೆ ದೇವೇಗೌಡರು ಆರಂಭಿಕ ಹಂತದಲ್ಲಿ. ಆ ಸಂದರ್ಭದಲ್ಲೂ ಚೆನ್ನಮ್ಮ ಅವರು ಗಟ್ಟಿಯಾಗಿ ಅವರ ಹೆಗಲಿಗೆ ಹೆಗಲು ಕೊಟ್ಟು ಅವರ ಜೊತೆಯಾಗಿ ನಿಂತ್ಕೊಂಡಿದ್ದವರು. ಅವರ ಒಂದು ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿದ್ದಂತಹ ವರ್ಷ ಅಂತಂದರೆ ಅದು 2001, ಸುಮಾರು 25 ವರ್ಷಗಳ ಹಿಂದೆ. 25 ವರ್ಷಗಳ ಹಿಂದೆ ಚೆನ್ನಮ್ಮ ಅವರ ಮೇಲೆ ಒಂದು ಆ್ಯಸಿಡ್ ದಾಳಿ ಆಗುತ್ತೆ. ಇದು ಈಗಲೂ ಮೊನ್ನೆ ಎಚ್ ಡಿ ದೇವೇಗೌಡರು ಮಾತನಾಡಬೇಕಾಗಲಿ ಅಥವಾ ಕುಮಾರಸ್ವಾಮಿ ಅವರಾಗಲಿ ಅಥವಾ ದೇವೇಗೌಡರ ಶಿಷ್ಯಂದಿರು ವಿ ಸೋಮಣ್ಣ ಅವರು ಕೂಡ ಮಾತನಾಡಬೇಕಾದ್ರೆ ಇದನ್ನೇ ಹೇಳ್ತಾ ಇದ್ರು. ಅದನ್ನು ಬಹಳ ನೆನಪಿಸ್ಕೊಳ್ತಾರೆ. ಆ್ಯಸಿಡ್ ದಾಳಿಯಾದಂಥ ಸಂದರ್ಭದಲ್ಲಿ ಬದುಕೋದೇ ಕಷ್ಟಕರ ಅಂತ ಹೇಳ್ತಾ ಇದ್ರು, ಸಾವನ್ನೇ ಗೆದ್ದು ಬಂದಿದ್ರು ಅವಾಗ ಅಂತ. 2001ರಲ್ಲಿ ಏನಾಗಿತ್ತು ಆ್ಯಕ್ಚುಯಲ್ ಆಗಿ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ನೋಡಿ. 2001ರಲ್ಲಿ ಚೆನ್ನಮ್ಮ ಅವರ ಮೇಲೆ ಆ್ಯಸಿಡ್ ದಾಳಿ ಆಗಿರುತ್ತೆ. ಕಾರ್ನಲ್ಲಿ ಹೋಗ್ತಾ ಇರ್ತಾರೆ ಅವರು. ಆವಾಗ ಎಕ್ಸಾಕ್ಟ್ ಡೇಟ್ ಬಂದು 2001 ಫೆಬ್ರವರಿ 21ನೇ ತಾರೀಕು ಅವ್ರ ಮೇಲೆ ಆ್ಯಸಿಡ್ ಅಟ್ಯಾಕ್ ಆಗುತ್ತೆ. ಎಲ್ಲಾಯಿತು, ಯಾವಾಗ ಆಯಿತು ಅಂತಂದರೆ ಹಾಸನದ ಹರದನಹಳ್ಳಿ ಗ್ರಾಮ ಬರುತ್ತಲ್ಲ, ಅಲ್ಲಿ ಅವತ್ತು ಮಹಾಶಿವರಾತ್ರಿ ನಡೀತಾ ಇರುತ್ತೆ. ಆ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ ಸೊಸೆ ಭವಾನಿ ಅವರ ಜೊತೆಗೆ. ಸೊಸೆ ಭವಾನಿ ಅವರ ಜೊತೆಗೆ ಚೆನ್ನಮ್ಮ ಅವರು ಹೋಗ್ತಾ ಇರ್ತಾರೆ. ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಚೆನ್ನಮ್ಮ ಅವರಿಗೆ ಆ್ಯಸಿಡ್ ಎರಚಿಬಿಡ್ತಾರೆ ದುಷ್ಕರ್ಮಿಗಳು. ಆವಾಗ ಸೊಸೆ ಭವಾನಿ ರೇವಣ್ಣ ಅವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗುತ್ತೆ. ಚೆನ್ನಮ್ಮನವರಿಗೆ ಸುಮಾರು 30%ನಷ್ಟು ಸುಟ್ಟ ಗಾಯಗಳಾಗಿರುತ್ತೆ. ಆವಾಗ ಅದನ್ನೇ ವಿ ಸೋಮಣ್ಣ ಅವರು ನೆನಪಿಸ್ಕೊಳ್ತಾ ಇದ್ರು ಮೊನ್ನೆ ಮಾತನಾಡ್ತಾ ಇರಬೇಕಾದ್ರೆ. ಆವಾಗಲೂ ಬದುಕೋದೇ ಬಹಳ ಕಷ್ಟಕರ ಅನ್ನುವಂಥ ಸನ್ನಿವೇಶ ಆಗಿತ್ತು. ಬಹಳ ಟ್ರೀಟ್ಮೆಂಟ್ ಕೂಡ ಯಶಸ್ವಿ ಆಗಾಯಿತು. ಸಾವನ್ನೇ ಗೆದ್ದು ಬಂದ್ರೆ ಅವತ್ತು 2001ರಲ್ಲಿ ಅಂತ ಆಯಿತು. ಆ್ಯಸಿಡ್ ದಾಳಿ ಆದಮೇಲೆ ಏನಾಯಿತು ಅಂತಂದರೆ ಅದಾದಮೇಲೆ ತನಿಖೆಗೆ ಒಳಪಡಿಸ್ತಾರೆ. ತನಿಖೆಯಲ್ಲಿ ದಾಳಿಯಲ್ಲಿ ಆ ಒಂದು ಕುಟುಂಬದ ವೈಷಮ್ಯನೋ ಅಥವಾ ರಾಜಕೀಯ ದ್ವೇಷನೋ ಅದು ಕನ್ಫರ್ಮ್ ಆಗಲಿಲ್ಲ. ಬಟ್ ಕೌಟುಂಬಿಕ ಅಥವಾ ಕುಟುಂಬ ವೈಷಮ್ಯ ಅಂತ ಮಾತ್ರ ಹೇಳಲಾಗ್ತದೆ. 2001ರಲ್ಲಿ ಯಾರೋ ದೇವೇಗೌಡರ ಸಂಬಂಧಿಕರೇ ಅಂತೆ ಲೋಕೇಶನ್ ಅವರನ್ನು ಅರೆಸ್ಟ್ ಕೂಡ ಮಾಡಲಾಗಿರುತ್ತೆ. ವೈಯಕ್ತಿಕ ದ್ವೇಷದಿಂದ ನಾನು ಈ ದಾಳಿ ಮಾಡಿದೆ ಅಂತ ಆತ ಸ್ಟೇಟ್ಮೆಂಟ್ ಕೂಡ ಕೊಡ್ತಾನೆ. ಆಮೇಲೆ ಅದನ್ನು ನ್ಯಾಯಾಂಗ ತನಿಖೆ ಜೊತೆಗೆ COD ತನಿಖೆಗೂ ಕೊಡ್ತಾರೆ. ಇದು ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ. ರಾಷ್ಟ್ರ ಮಟ್ಟದಲ್ಲೂ ಆ್ಯಸಿಡ್ ದಾಳಿ ಬಗ್ಗೆ ಜೋರಾಗಿ ಸೌಂಡ್ ಆಗುತ್ತೆ. ಅದೊಂದು ಚೆನ್ನಮ್ಮ ಅವರ ಬಾಳಿನಲ್ಲಿ ಬಿರುಗಾಳಿ ಎಬ್ಬಿಸಿದಂತಹ ದಿನ. ಹಿಂದೆ ವೀಕೆಂಡ್ ವಿತ್ ರಮೇಶ್ನ ಕಾರ್ಯಕ್ರಮದಲ್ಲೂ ಕೂಡ ಇದನ್ನು ನೆನಪಿಸ್ಕೊಳ್ತಾರೆ ಚೆನ್ನಮ್ಮ ಅವರು. ಸಾಧ್ಯ ಆದರೆ ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ನಾನು ಅದನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ. ವೀಕೆಂಡ್ ವಿತ್ ರಮೇಶ್ನಲ್ಲಿ ಎಚ್ ಡಿ ದೇವೇಗೌಡರ ಒಂದು ಭಾಳ ಪಯಣದ ಬಗ್ಗೆ ಹೇಳಬೇಕಾದ್ರೆ ಚೆನ್ನಮ್ಮ ಅವರನ್ನು ಮಾತನಾಡಿಸಿದಾಗ ಇದ್ರ ಬಗ್ಗೆ ನೆನಪಿಟ್ಕೊಳ್ತಾರೆ. ಇದ್ರ ಬಗ್ಗೆ ಮಾತಾಡ್ತಾರೆ, ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಗೋವಿಂದ್, ಎಷ್ಟೊತ್ತಿಗಾಗಿದ್ದು? ಜೊತೆಗೆ ಬೆಳಗ್ಗೆ ಅಷ್ಟೇ ಎಲ್ಲ ಸರಿಯಾಗಿದೆ ಅಂದರೆ ವೆಂಟಿಲೇಟರ್ ಅಗತ್ಯ ಎಲ್ಲ ಉಸಿರಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಈಗಷ್ಟೇ ಅವರು ಸಾವನ್ನಪ್ಪಿದ್ದಾರೆ ಅನ್ನೋ ವರದಿ. ಶರತ್ 4:40ಕ್ಕೆ ಈಗ ಹೃದಯಾಘಾತ ಆಗಿದೆ ಅನ್ನೋದು ಈಗ ಅಧಿಕೃತವಾಗಿ ಮಾಹಿತಿ ಸಿಗ್ತಿದೆ. ಇನ್ನು ವೈದ್ಯರು ಏನು ಕನ್ಫರ್ಮ್ ಮಾಡಿಲ್ಲ. ಇನ್ನೇನು ಕೆಲವೇ ಕ್ಷಣಗಳ ವೈದ್ಯರು ಬಂದು ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಏನು ಬೆಳಗ್ಗೆಯಿಂದ ಕೂಡ ಒಂದು ಚಿಕಿತ್ಸೆ ಕೊಡ್ತಾ ಇದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಸ್ಪಂದಿಸ್ತಾ ಇದ್ರು. ಎಲ್ಲವೂ ಕೂಡ ನಾವು ದೇವ್ರ ಮೇಲೆ ಭಾರ ಆಗ್ತೀವಿ ಅಂತ ಹೇಳಿ ಕೂಡ ಅವರ ಕುಟುಂಬ ಸದಸ್ಯರು ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ರು. ಇವತ್ತು ಬೆಳಿಗ್ಗೆ ಅವರ ಏನು ಚಿಕಿತ್ಸೆ ಮಾಡ್ತಾ ಇದ್ದ ವೈದ್ಯರು ಕೂಡ ಹೇಳಿದ್ರು, 20-30% ನಮಗೆ ಸ್ಪಂದಿಸ್ತಾ ಇದ್ದಾರೆ. ನಾವು ಎಲ್ಲಾ ಕೊಡುವಂತ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡ್ತಾ ಇದೀವಿ. ಅವರಿಗೆ ಉಸಿರಾಟದ ಸಮಸ್ಯೆ ಇದೆ. ಹಾಗಾಗಿ ಏನ್ ಒಂದು ನಮ್ಮಿಂದ ಏನೇನು ಸಾಧ್ಯತೆ ಇದೆ ಎಲ್ಲಾ ಒಂದು ವಿಚಾರ ಸಂಬಂಧಪಟ್ಟಂತೆ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದೀವಿ ಅಂತೇಳಿ ಆಸ್ಪತ್ರೆಯ ವೈದ್ಯರು ಕೂಡ ಹೇಳಿದ್ರು. ಇದಾದ ಬಳಿಕ 4:40ಕ್ಕೆ ಈಗ ಹೃದಯಾಘಾತ ಆಗಿದೆ ಅನ್ನೋ ಸಂಬಂಧಪಟ್ಟಂತೆ ಈಗ ಮಾಹಿತಿ ಸಿಗ್ತಿದೆ. ಎಚ್ ಡಿ ದೇವೇಗೌಡರು ಪಟ್ಟಿ ಚೆನ್ನಮ್ಮ ಅವರು ಇನ್ನಿಲ್ಲ. ಹಾಗಾಗಿ ಮುಂದಿನ ಹಂತದಲ್ಲಿ ಏನೇನು ಆಗ್ಬೇಕು ಅನ್ನೋ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಈಗಷ್ಟೇ ಕೆಲವು ಕ್ಷಣಗಳ ಮಾಹಿತಿ ಸಿಗುತ್ತೆ. ಇದಕ್ಕೂ ಸಂಬಂಧಪಟ್ಟಂತೆ ಈಗಾಗಲೇ ದೇವೇಗೌಡರು ಕೂಡ ಮಧ್ಯಾಹ್ನ 3 ಗಂಟೆಗೆ ಏನು ಆಸ್ಪತ್ರೆಗೆ ದೌಡಾಯಿಸಿದ್ರು. ಇದಾದ ಬಳಿಕ
ಬಳಿಕ ಎಸ್ ಟಿ ಕುಮಾರಸ್ವಾಮಿ ಕೂಡ ಬಂದ್ರು. ಇನ್ನು ಕುಟುಂಬ ಸದಸ್ಯರು ಮಣಿಪಾಲ್ ಆಸ್ಪತ್ರೆಗೆ ಬರ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಬದುಕುಳಿಯುವಂತ ಸಾಧ್ಯತೆ 20% ಮಾತ್ರ ಚಾನ್ಸ್ ಇದೆ. ಇನ್ನು ಉಳಿದವು ಕೂಡ ಭಗವಂತನ ಬಿಡ್ತೀವಿ ಅಂತ ಹೇಳಿ ದೇವೇಗೌಡರು ಕೂಡ ಹೇಳಿಕೆ ಕೊಟ್ಟಿದ್ರು. ಜೊತೆಗೆ ಎಸ್ ಟಿ ಕುಮಾರಸ್ವಾಮಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ವಿಧಿಯಾಟ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈಗಾಗಲೇ ಒಂದು ಆಸ್ಪತ್ರೆ ವೈದ್ಯರು ಕೂಡ ಹೇಳ್ತಾ ಇದಾರೆ, ನಾವು ಕೊಡುವಂತ ಎಲ್ಲಾ ಒಂದು ಚಿಕಿತ್ಸೆಯನ್ನು ಕೂಡ ಕೊಟ್ಟಿದೀವಿ. ಆದ್ರೆ ವಯೋಸಹಜ ಇರೋದ್ರಿಂದ ನಾವು ಕೊಡುವಂತ ಟ್ರೀಟ್ಮೆಂಟ್ ಇದೆ, ಆ ಟ್ರೀಟ್ಮೆಂಟ್ ಗೆ ಆ ದೇಹ ಕೂಡ ಸ್ಪಂದಿಸ್ತಿರ್ಲಿಲ್ಲ ಅಂತೇಳಿ ಆಸ್ಪತ್ರೆ ವೈದ್ಯರು ಕೂಡ ಈಗ ಮಾತನಾಡ್ತಾ ಇರುವಂತದ್ದು. ಶರತ್, ಈಗ ಸ್ಥಳಕ್ಕೆ ಯಾರೆಲ್ಲ ಬಂದಿದ್ದಾರೆ ಇವಾಗ ವಿಚಾರ ಗೊತ್ತಾಗ್ತಾ ಇದ್ದಂತೆ? ಶರತ್, ಈಗಾಗಲೇ ಎಸ್ ಟಿ ದೇವೇಗೌಡರು ಆಗಮಿಸಿದರೆ, ಜೊತೆಗೆ ಎಸ್ ಟಿ ಕುಮಾರಸ್ವಾಮಿ ಕೂಡ ಆಗಮಿಸಿದರೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಕೂಡ ಆಗಮಿಸಿದರೆ. ಇನ್ನು ಎಸ್ ಟಿ ದೇವೇಗೌಡರು ಇನ್ನೇನು ಕೆಲವು ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಅಂದ್ರೆ ಮುಂದಿನ ಯಾವ ರೀತಿ ಒಂದು ಪ್ರಕ್ರಿಯೆ ನಡೀಬೇಕು, ಅಂತಿಮ ವಿಧಿವಿಧಾನ ಯಾವ ರೀತಿ ನಡೀಬೇಕು ಅಂತ ಸಂಬಂಧಪಟ್ಟಂತೆ ಕುಟುಂಬ ಸದಸ್ಯರು ಎಲ್ಲರೂ ಕೂಡ ಒಂದು ಚರ್ಚೆ ಮಾಡಿ ಅಂತಿಮವಾದಂತ ಆ ನಿರ್ಧಾರ ಪ್ರಕಟ ಮಾಡಲಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರ ತಿಳಿತಿದ್ದಂಗೆ ದೇವೇಗೌಡರು ಕಣ್ಣೀರು ಹಾಕಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಿದೆ. ಯಾಕಂದ್ರೆ ತಮಗೂ ಕೂಡ ಗೊತ್ತಿದೆ, ಎಸ್ ಟಿ ದೇವೇಗೌಡರು ಮತ್ತು ಚೆನ್ನಮ್ಮ ಅವರು ಯಾವ ರೀತಿ ಇದ್ರು, ಒಂದ್ ರೀತಿ ರಾಜ್ಯ ರಾಜಕಾರಣದಲ್ಲ ಬೇರೆ ವಿಚಾರಕ್ಕೂ ಕೂಡ ಒಂದ್ ರೀತಿಯ ಆದರ್ಶ ದಂಪತಿ ತರ ಇದ್ರು. ದೇವೇಗೌಡರು ಎಲ್ಲೇ ಹೋದ್ರು ಕೂಡ ಅವರ ಪತ್ನಿನ ಕರ್ಕೊಂಡು ಹೋಗ್ತಿರೋದು, ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಕೂಡ ಜೊತೆಲೇ ಹೋಗ್ತಾ ಇದ್ರು. ಹಾಗಾಗಿ ಒಂದ್ ರೀತಿ ರಾಜ್ಯ ರಾಜಕಾರಣದಲ್ಲಿ ಒಂದ್ ರೀತಿಯ ಆದರ್ಶ ದಂಪತಿಗಳಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ, ಆ ರೀತಿ ಹೊಂದಿದ್ರು. ಹಾಗಾಗಿ ಸಹಜವಾಗಿ ಹಿಂದೆ 25 ವರ್ಷದಿಂದ ಆಸಿಡ್ ದಾಳಿ ಆದಂತ ಸಂದರ್ಭದಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ಅವರು ಉಳಿಯಲ್ಲ ಅನ್ನೋ ಸಂದರ್ಭದಲ್ಲೂ ಕೂಡ ಅವರು ಬದುಕುಳಿದಿದ್ರು. ಹಾಗಾಗಿ ನಿನ್ನೆ ಕುಮಾರಸ್ವಾಮಿ ಅವರು ಮಾತನಾಡಿದ ಸಂದರ್ಭದಲ್ಲಿ ಕೂಡ ಹೇಳಿದ್ರು, ಭಗವಂತನ ಶಕ್ತಿ. ಯಾಕಂದ್ರೆ 25 ವರ್ಷದಿಂದ ಆಸಿಡ್ ದಾಳಿ ಆದಂತ ಸಂದರ್ಭದಲ್ಲಿ ನಮ್ಮ ತಾಯಿ ಉಳಿಯಲ್ಲ ಅಂತ ಎಷ್ಟೋ ಜನ ಹೇಳಿದ್ರು, ಆದ್ರೆ ದೇವರ ಶಕ್ತಿಯಿಂದ ಉಳಿದ್ರು. 25 ವರ್ಷ ಆಗಿದೆ ಈ ಒಂದು ಘಟನೆ ಆದ ಬಳಿಕ. ಹಾಗಾಗಿ ನಾವು ದೇವರ ಮೇಲೆ ಎಲ್ಲವೂ ಕೂಡ ಭಾರ ಆಗ್ತೀವಿ ಅಂತೇಳಿ ಎಸ್ ಟಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಏನು ಪತ್ನಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಿದ್ದಂಗೆ ಎಸ್ ಟಿ ದೇವೇಗೌಡರು ಕಣ್ಣಲ್ಲಿ ನೀರು ಹಾಕಿದ್ದಾರೆ, ಭಾವುಕರಾಗಿದ್ದಾರೆ. ಹಾಗಾಗಿ ಮುಂದಿನ ವಿಧಿವಿಧಾನ ಯಾವ ರೀತಿ, ಅಂತಿಮ ವಿಧಿವಿಧಾನ ಯಾವ ರೀತಿ ನಡೀಬೇಕು ಅನ್ನೋ ಸಂಬಂಧಪಟ್ಟಂತೆ ಆಸ್ಪತ್ರೆಯಲ್ಲೇ ವೈದ್ಯರ ಜೊತೆ ಈಗಾಗಲೇ ಅವರ ಕುಟುಂಬ ಸದಸ್ಯರು ಮಾತನಾಡ್ತಾ ಇದ್ದಾರೆ. ದೇವೇಗೌಡರು ಕುಮಾರಸ್ವಾಮಿ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಮುಂದಿನ, ಯಾಕಂದ್ರೆ ಅವರ ಹುಟ್ಟೂರು ಹೊಳೆ ನರಸೀಪುರ ಆಗಿರೋದ್ರಿಂದ ಹೊಳೆ ನರಸೀಪುರಕ್ಕೆ ತೆಗೆದುಕೊಂಡು ಹೋಗಬೇಕಾ ಅಥವಾ ನೇರವಾಗಿ ಅವರ ಉಳ್ಕೊಂಡಿದ್ದ ಅವರ ಪದ್ಮನಾಭನಗರದ ಅಮೋಘ ನಿವಾಸದಲ್ಲಿ ಇಟ್ಕೊಂಡು ತದ ಬಳಿಕ ನೇರವಾಗಿ ಹಾಸನ ಹೊಳೆ ನರಸೀಪುರಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಎಸ್, ಥ್ಯಾಂಕ್ ಯು ಗೋವಿಂದ್ ಡೀಟೇಲ್ಸ್ಗಾಗಿ.